ನಮಸ್ಕಾರ ಬಂಧುಗಳೇ. ನಟ ದರ್ಶನ್ ಅಭಿಮಾನಿಗಳಿಗೆ ಮತ್ತೆ ದೊಡ್ಡ ಆತಂಕ ಎದುರಾಗಿದೆಯೇ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆಗಿರುವ ಒಂದು ಬೆಳವಣಿಗೆ ಇಡೀ ಕೇಸ್ನ ದಿಕ್ಕನ್ನೇ ಬದಲಾಯಿಸಿಬಿಡುತ್ತಾ? ಹೌದು, ಜೈಲಿನಲ್ಲಿ ದರ್ಶನ್ ಜೊತೆಗಿದ್ದ ಪ್ರಮುಖ ಆರೋಪಿಯೇ ಈಗ ಮಾಫಿ ಸಾಕ್ಷಿಯಾಗಲು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗಿದ್ದಾರೆ. ಆದರೆ ಇದೇ ಸಮಯದಲ್ಲಿ ದರ್ಶನ್ ಪರ ಹಿರಿಯ ವಕೀಲರಾದ ಅಸ್ಮತ್ ಪಾಷಾ ಅವರು ನೀಡಿರುವ ಒಂದು ಹೇಳಿಕೆ ಅಭಿಮಾನಿಗಳಿಗೆ ದೊಡ್ಡ ನಿರಾಳತೆ ತಂದಿದೆ. ವಕೀಲರು ಹೇಳಿದೇನು ಗೊತ್ತಾ? ಇದು ಕೇವಲ ತಾತ್ಕಾಲಿಕ ಸಮಸ್ಯೆ. ಈಗಾಗಲೇ ಬಂದಿರುವ ಸಾಕ್ಷಿಗಳು ದರ್ಶನ್ ಪರವಾಗಿಯೇ ಇವೆ. ಶೀಘ್ರದಲ್ಲೇ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗಲಿದೆ. ಹಾಗಾದ್ರೆ ಈ ಮಾಫಿ ಸಾಕ್ಷಿ ಅರ್ಜಿ ನಿಜವಾಗಿಯೂ ದರ್ಶನ್ಗೆ ತೊಂದರೆ ಮಾಡುತ್ತಾ? ವಕೀಲರ ಮುಂದಿನ ಪ್ಲಾನ್ ಏನು? ಮುಂದೆ ಕೋರ್ಟ್ನಲ್ಲಿ ಏನಾಗಲಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಅತ್ಯಂತ ಸರಳವಾಗಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಡ್ತೀವಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲಿಗೆ ಈ ಕೋರ್ಟ್ನಲ್ಲಿ ಏನಾಗ್ತಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಈಗ 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ದಿನವೂ ನಡೀತಿದೆ. ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಕಡೆಯಿಂದ ಒಟ್ಟು ಸುಮಾರು 60ಕ್ಕೂ ಹೆಚ್ಚು ಸಾಕ್ಷಿಗಳು ಹೆಸರಿಸಲಾಗಿತ್ತು. ಇದರಲ್ಲಿ ಈಗಾಗಲೇ 20ಕ್ಕೂ ಹೆಚ್ಚು ಸಾಕ್ಷಿಗಳು ವಿಚಾರಣೆ ಸಂಪೂರ್ಣಗೊಂಡಿದೆ. ನಿಖರವಾಗಿ ಹೇಳಬೇಕೆಂದರೆ 22 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಕೋರ್ಟ್ನಲ್ಲಿ ಮುಗಿದಿದೆ. ಸಾಕ್ಷಿಗಳ ವಿಚಾರಣೆ ಎಂದರೆ ಪ್ರತ್ಯಕ್ಷದರ್ಶಿಗಳು, ತಾಂತ್ರಿಕ ಸಾಕ್ಷಿಗಳು ಮತ್ತು ಪೊಲೀಸರು ಕಲೆ ಹಾಕಿದ ಸಾಕ್ಷಿಗಳನ್ನು ಕೋರ್ಟ್ ಮುಂದೆ ಪರಿಶೀಲಿಸುವುದು. ಈ ವಿಚಾರಣೆಗಳು ಪ್ರಸ್ತುತ ಕೊನೆಯ ಹಂತದತ್ತ ಸಾಗುತ್ತಿವೆ. ಕೋರ್ಟ್ನ ಪ್ರಕ್ರಿಯೆಗಳು ವೇಗವಾಗಿ ನಡೆಯುತ್ತಿರುವಾಗಲೇ ಎಲ್ಲರಿಗೂ ಅಚ್ಚರಿ ತಂದಿದ್ದು ಆ ಒಂದು ಟ್ವಿಸ್ಟ್. ಆ ಟ್ವಿಸ್ಟ್ ಏನೆಂದ್ರೆ, ಈ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾದ ಪ್ರದೋಷ್ ತಾನು ಮಾಫಿ ಸಾಕ್ಷಿ ಆಗಲು ಸಿದ್ಧನಿದ್ದೇನೆ ಎಂದು ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವುದು. ಮಾಫಿ ಸಾಕ್ಷಿ ಎಂದ್ರೆ ಏನು? ಯಾವುದೇ ಒಬ್ಬ ಅಪರಾಧ ಪ್ರಕರಣದಲ್ಲಿ ಆರೋಪಿಯಾಗಿರುವ ವ್ಯಕ್ತಿಯೇ ತನಗೆ ಪ್ರಕರಣದ ಬಗ್ಗೆ ಸಂಪೂರ್ಣ ಸತ್ಯ ಗೊತ್ತಿದೆ, ನಾನು ಕೋರ್ಟ್ಗೆ ಎಲ್ಲವನ್ನೂ ಹೇಳುತ್ತೇನೆ, ನನಗೆ ಶಿಕ್ಷೆಯಿಂದ ವಿನಾಯಿತಿ ಅಥವಾ ಕ್ಷಮಾದಾನ ಕೊಡಿ ಎಂದು ಕೇಳಿಕೊಳ್ಳುವುದು ಮಾಫಿ ಸಾಕ್ಷಿ ಎನ್ನಲಾಗುತ್ತದೆ. ಪ್ರದೋಷ್ ಜೈಲಿನಲ್ಲಿ ದರ್ಶನ್ ಜೊತೆಗೆ ಇದ್ದವನು. ಆತ ಈಗ ಸುಮಾರು 11 ಪುಟಗಳ ಅರ್ಜಿಯನ್ನು ಕೋರ್ಟ್ಗೆ ನೀಡಿದ್ದಾನೆ. ಇದನ್ನು ನೋಡಿದ ಕ್ಷಣವೇ ಅಯ್ಯೋ, ಜೊತೆಗಿದ್ದವನೇ ಸಾಕ್ಷಿಯಾದರೆ ದರ್ಶನ್ಗೆ ದೊಡ್ಡ ತೊಂದರೆಯಾಗುತ್ತಲ್ಲ ಎಂಬ ಅಭಿಮಾನಿಗಳು ಆತಂಕಗೊಳಗಿದ್ದಾರೆ. ಮಧ್ಯದಲ್ಲಿ ಮಾಧ್ಯಮಗಳಲ್ಲೂ ಇದು ದೊಡ್ಡ ಸುದ್ದಿಯಾಯಿತು. ಆದರೆ ಈ ಆತಂಕಕ್ಕೆಲ್ಲ ಮುಕ್ತಿ ನೀಡುವಂತೆ ದರ್ಶನ್ ಪರ ಹಿರಿಯ ವಕೀಲರಾದ ಅಸ್ಮತ್ ಪಾಷಾ ಅವರು ನ್ಯೂಸ್ 18 ಜೊತೆಗೆ ಮಾತನಾಡಿ ಪ್ರಕರಣದ ಸಂಪೂರ್ಣ ಚಿತ್ರವನ್ನೇ ಸ್ಪಷ್ಟಪಡಿಸಿದ್ದಾರೆ. ವಕೀಲರು ನೀಡಿರುವ ಮುಖ್ಯವಾದ 4 ಮಾಹಿತಿಗಳು ನಾವು ತಿಳಿದುಕೊಳ್ಳಬೇಕು. ಇದು ಕೇವಲ ತಾತ್ಕಾಲಿಕ ಸಮಸ್ಯೆ. ವಕೀಲ ಅಸ್ಮತ್ ಪಾಷಾ ಅವರ ಪ್ರಕಾರ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸುವ ಪ್ರಾಸಿಕ್ಯೂಷನ್ ಅಥವಾ ಆರೋಪಿಗಳಿಗೆ ತಕ್ಷಣಕ್ಕೆ ಸಿಗುವ ಗೆಲುವಲ್ಲ. ಇದು ಕಾನೂನು ಪ್ರತಿಕ್ರಿಯೆಯಲ್ಲಿ ಒಂದು ಭಾಗ ಅಷ್ಟೇ. ಇದನ್ನು ಎದುರಿಸಲು ಕಾನೂನಿನಲ್ಲಿ ಸಾಕಷ್ಟು ಅವಕಾಶಗಳಿವೆ. ಎರಡನೇದು, ಸಾಕ್ಷಿಗಳು ದರ್ಶನ್ ಪರವಾಗಿವೆ. ವಕೀಲರು ನೀಡಿರುವ ಅತ್ಯಂತ ದೊಡ್ಡ ಸ್ಟೇಟ್ಮೆಂಟ್ ಇದು. ಈಗಾಗಲೇ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿರುವ 22 ಸಾಕ್ಷಿಗಳಲ್ಲಿ ಪ್ರಮುಖ ಸಾಕ್ಷಿಗಳು ಮತ್ತು ಹೇಳಿಕೆಗಳು ದರ್ಶನ್ ಅವರ ಪರವಾಗಿಯೇ ಬಂದಿವೆ. ಪ್ರಾಸಿಕ್ಯೂಷನ್ ತಂದಿರುವ ಹಲವು ಆರೋಪಿಗಳು ಕೋರ್ಟ್ನಲ್ಲಿ ಬಲವಾಗಿ ಸಾಬೀತಾಗುತ್ತಿಲ್ಲ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಮೂರನೆಯದು, ಶೀಘ್ರದಲ್ಲೇ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಕಾನೂನು ಹೋರಾಟದಲ್ಲಿ ನಮಗೆ ನ್ಯಾಯ ಸಿಗಲಿದೆ. ಕೋರ್ಟ್ನಲ್ಲಿ ನಡೆಯುತ್ತಿರುವ ವಿಚಾರಣೆಗಳು ಸರಿಯಾದ ದಾರಿಯಲ್ಲೇ ಸಾಗುತ್ತಿದೆ. ದರ್ಶನ್ ಅಭಿಮಾನಿಗಳಿಗೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಯನ್ನು ನಿರೀಕ್ಷಿಸಬಹುದು ಎಂದು ಅಸ್ಮತ್ ಪಾಷಾ ಅವರು ಧೈರ್ಯ ತುಂಬಿದ್ದಾರೆ. ನಾಲ್ಕನೆಯದು, ದರ್ಶನ್ ಕೋರ್ಟ್ಗೆ ಹಾಜರ್. ಸಾಕ್ಷಿಗಳು ವಿಚಾರಣೆ ನಡುವೆ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಸ್ವತಃ ಕೋರ್ಟ್ಗೆ ನೇರವಾಗಿ ಹಾಜರಾಗಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಲಾಗಿದೆ. ದರ್ಶನ್ ಕೋರ್ಟ್ಗೆ ಬಂದರೆ ಪ್ರಕರಣದ ವಿಚಾರಣೆಗೆ ಇನ್ನಷ್ಟು ಅನುಕೂಲವಾಗಲಿದೆ ಎಂಬುದು ವಕೀಲರ ಅಭಿಪ್ರಾಯ. ಹಾಗಾದರೆ ಮುಂಬರುವ ದಿನಗಳಲ್ಲಿ ಕೋರ್ಟ್ನಲ್ಲಿ ಏನಾಗಬಹುದು? ಮೊದಲನೆಯದಾಗಿ, ಪ್ರದೋಷ್ ಸಲ್ಲಿಸಿರುವ ಮಾಫಿ ಸಾಕ್ಷಿ ಅರ್ಜಿಯನ್ನು ಕೋರ್ಟ್ ಸ್ವೀಕಾರ ಮಾಡುತ್ತಾ ಅಥವಾ ತಿರಸ್ಕರಿಸುತ್ತಾ ಎಂಬುದು ನಿರ್ಧಾರವಾಗಬೇಕು. ಎರಡನೆಯದಾಗಿ, ಈ ಅರ್ಜಿಗೆ ದರ್ಶನ್ ಪರ ವಕೀಲರು ಬಲವಾದ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಮೂರನೆಯದಾಗಿ,
ಉಳಿದ ಸಾಕ್ಷಿಗಳ ವಿಚಾರಣೆ ಮುಕ್ತಾಯವಾದ ನಂತರ ಪ್ರಕರಣದ ಅಂತಿಮ ತೀರ್ಪಿನತ್ತ ಸಾಗಲಿದೆ. ಒಂದೆಡೆ ಮಾಫಿ ಸಾಕ್ಷಿ ಅರ್ಜಿ ಕಾನೂನು ಚರ್ಚೆಯ ಗ್ರಾಸವಾಗಿದ್ದರೆ, ಇನ್ನೊಂದೆಡೆ ವಕೀಲರ ಆತ್ಮವಿಶ್ವಾಸ ದರ್ಶನ್ ಕಡೆಯವರಿಗೆ ದೊಡ್ಡ ಶಕ್ತಿ ತಂದಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಹೊರಟಿರುವುದು ಕೇಸ್ ಮೇಲೆ ಪ್ರಭಾವ ಬೀರುತ್ತಾ, ಅಥವಾ ವಕೀಲರು ಹೇಳಿದಂತೆ ದರ್ಶನ್ ಅವರಿಗೆ ಕಾನೂನು ಹೋರಾಟದಲ್ಲಿ ಗೆಲುವು ಸಿಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೊಮ್ಮೆ ಪ್ರಮುಖ ಅಪ್ಡೇಟ್ಗಳ ಜೊತೆ ಸಿಗೋಣ. ಧನ್ಯವಾದಗಳು.